ಬಿಹಾರ ರಾಜಕೀಯದಲ್ಲಿ ಆಗ್ತಾ ಇರುವಂತ ಕ್ಷಿಪ್ರ ಕ್ರಾಂತಿ. ನಿತೀಶ್ ರಾಜೀನಾಮೆಯ ನಿರ್ಧಾರ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋ ನಿರ್ಧಾರವನ್ನ ನಿತೀಶ್ ಘೋಷಿಸಿದ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯಸಭೆಗೆ ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ರಾಜ್ಯಸಭೆಗೆ ಹೋಗಲಿದ್ದಾರೆ. ನಿತೀಶ್ ಕುಮಾರ್ ಬಿಹಾರಕ್ಕೆ ಹೊಸ ಸಿಎಂ ಬರ್ತಾರೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ನಿತೀಶ್ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ. ಇದು ಬಿಹಾರ ರಾಜಕೀಯದಲ್ಲಿ ಆಗಿರುವಂತ ಕ್ಷಿಪ್ರ ಬೆಳವಣಿಗೆ. ಕೆಲವೇ ಕ್ಷಣದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಸ್ಪರ್ಧೆ ಮಾಡಲಿದ್ದಾರೆ. ಬಿಹಾರದ ಜನತೆಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಸಿಎಂ ನಿತೀಶ್ ಕುಮಾರ್. ಬಿಹಾರದಲ್ಲಿ ಸಿಎಂ ಸ್ಥಾನ ಬಿಜೆಪಿಗೆ ಬರುತ್ತೆ. ನಿತೀಶ್ ಕುಮಾರ್ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ರಾಜೀನಾಮೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೊಡಲಿದ್ದಾರೆ. ವಾಟ್ ನೆಕ್ಸ್ಟ್? ಹಾಗಾದ್ರೆ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಟ್ರೆ ಆ ಸ್ಥಾನ ಬಿಜೆಪಿಗೆ ಸಿಗತ್ತೆ. ನಿತೀಶ್ ಕುಮಾರ್ ಮಗನಿಗೆ ಡಿಸಿಎಂ ಪಟ್ಟ ಸಿಗಲಿದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯಸಭೆಗೆ ನಿತೀಶ್ ಕುಮಾರ್ ಪ್ರವೇಶ ಮಾಡ್ತಾರೆ. ಇವತ್ತೇ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರವನ್ನ ನಿತೀಶ್ ಕುಮಾರ್ ಸಲ್ಲಿಸಲಿದ್ದಾರೆ. ಇವತ್ತೇ ರಾಜ್ಯಸಭಾ ಚುನಾವಣೆಗಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಬಿಜೆಪಿಗೆ ಸಿಎಂ ಸ್ಥಾನ ಸಿಕ್ಕಿದ್ರೆ ಡಿಸಿಎಂ ಸ್ಥಾನ ನಿತೀಶ್ ಕುಮಾರ್ ಅವರ ಮಗನಿಗೆ ದಕ್ಕಲಿದೆ. ಇದು ಬಿಹಾರ ರಾಜಕೀಯದಲ್ಲಿ ಆಗಿರುವಂತಹ ಕ್ಷಿಪ್ರ ಬೆಳವಣಿಗೆ. ಇದು 75 ವರ್ಷ ವಯಸ್ಸಾಗಿದೆ ನಿತೀಶ್ ಕುಮಾರ್. ಈಗ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ರಾಜ್ಯಸಭೆಯತ್ತ ಮುಖ ಮಾಡ್ತಿದ್ದಾರೆ ಅಂದ್ರೆ ಗೌರವಯುತ ರಾಜಕೀಯ ನಿವೃತ್ತಿ ಪಡೆಯೋದಕ್ಕೆ ರಾಜ್ಯಸಭೆಯ ಈ ಹಾದಿಯನ್ನ ಆರಿಸಿಕೊಂಡಿದ್ದಾರಾ? 10ನೇ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದು ನಿತೀಶ್ ಕುಮಾರ್. ಕೆಲವು ತಿಂಗಳುಗಳಾಗಿದೆ. ಬಿಜೆಪಿ 89 ಸ್ಥಾನ, ಜೆಡಿಯು 85 ಸ್ಥಾನವನ್ನ ಗಳಿಸಿ 10ನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದೆ. ನಿತೀಶ್ ಕುಮಾರ್ ನಂತರ ಬಿಹಾರದ ಮುಖ್ಯಮಂತ್ರಿ ಯಾರಾಗ್ತಾರೆ? ಬಿಜೆಪಿಯಿಂದ ಬಿಹಾರದ ಸಿಎಂ ಪಟ್ಟಕ್ಕಾಗಿ ಇಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. ಹಾಲಿ ಡಿಸಿಎಂ ಸಾಮ್ರಾಟ್ ಚೌಧರಿ, ಕೇಂದ್ರ ಸಚಿವ ನಿತ್ಯಾನಂದ ರೈ ಇಬ್ಬರು ಈಗ ರೇಸ್ನಲ್ಲಿದ್ದಾರೆ. ಇಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. 2ನೇ ಬಾರಿಗೆ ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಡಿಸಿಎಂ ಆಗಿರೋದು. ಮೋದಿ ಸರ್ಕಾರದಲ್ಲಿ ಗೃಹ ಖಾತೆ ರಾಜ್ಯ ಸಚಿವರಾಗಿರುವಂತಹ ನಿತ್ಯಾನಂದ ರೈ, ಹಾಲಿ ಡಿಸಿಎಂ ಸಾಮ್ರಾಟ್ ಚೌಧರಿ ಇವರಿಬ್ಬರ ನಡುವೆ ಪೈಪೋಟಿ ಇದ್ದು ಬಿಹಾರ ಸಿಎಂ ಆಗೋ ಸಾಧ್ಯತೆ ಇದೆ. ಅಂತಿಮವಾಗಿ ಯಾರ ಹೆಸರು ಫೈನಲ್ ಆಗುತ್ತೆ ನೋಡ್ಬೇಕು. ನಿತೀಶ್ ಕುಮಾರ್ ಪಟ್ಟ ಬಿಡೋದು ಕನ್ಫರ್ಮ್ ಆಗಿದೆ. ರಾಜೀನಾಮೆ ಕೊಡೋದಷ್ಟೇ ಬಾಕಿ ಇದೆ. ನಿತೀಶ್ ಕುಮಾರ್ ಅವರ ಮಗ ನಿಶಾಂತ್ ಕುಮಾರ್ಗೆ ಡಿಸಿಎಂ ಪಟ್ಟ ಸಿಗಲಿದೆ. ರಾಜಕಾರಣದಿಂದ ದೂರ ಇದ್ದ ನಿಶಾಂತ್ ಕುಮಾರ್ ಡಿಸಿಎಂ ಸ್ಥಾನದಲ್ಲಿ ಅಲಂಕೃತರಾಗಲಿದ್ದಾರೆ. ನಿತೀಶ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋ ಕಾರಣಕ್ಕೆ ಮಗನಿಗೆ ಪಟ್ಟವನ್ನ ಕಟ್ಟಲಾಗುತ್ತೆ. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದತ್ತ ನಿತೀಶ್ ಕುಮಾರ್ ಮುಖ ಮಾಡ್ತಾ ಇರೋದೇ ಒಂದು ದೊಡ್ಡ ಅಚ್ಚರಿಗೆ ಕಾರಣ ಆಗಿದೆ. ನಿತೀಶ್ ಕುಮಾರ್ ಅವರ ಮಗ ನಿಶಾಂತ್ ಡಿಸಿಎಂ ಪಟ್ಟ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. 2005ರಿಂದ ಬಿಹಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ನಿತೀಶ್ ಕುಮಾರ್. 10ನೇ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದು. ಕಳೆದ ನವೆಂಬರ್ನಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆದಿತ್ತು. ಬಿಹಾರದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಯು ಮೈತ್ರಿಕೂಟ ಅದ್ದೂರಿಯಾದಂತಹ ಜಯ ಗಳಿಸಿತ್ತು. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ರು. ಆದ್ರೆ ಈಗ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದತ್ತ ನಿತೀಶ್ ಕುಮಾರ್ ಮುಖ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಸೋಸಿಯೇಟ್ ಎಡಿಟರ್, ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಬಿಹಾರ ಬಿಜೆಪಿ ಸಿಎಂ ಇದುವರೆಗೂ ಕಂಡೇ ಇಲ್ಲ. ಈಗ
ಬಿಹಾರದ ರಾಜಕೀಯದಲ್ಲಿ ಆಗಿರುವಂತ ಈ ಕ್ಷಿಪ್ರ ಬೆಳವಣಿಗೆ ಅಂದ್ರೆ ಕಳೆದ ನವೆಂಬರ್ನಲ್ಲಿ ಎಲೆಕ್ಷನ್ ಆಗಿತ್ತು, ನಿತೀಶ್ ಕುಮಾರ್ ಸಿಎಂ ಆಗಿದ್ರು. ಈಗ ದಿಢೀರಂತ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಿದ್ದಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಯಾಕಾಗಿ ಈ ಬೆಳವಣಿಗೆ ಅಂತ? ಶ್ವೇತಾ, ಕಳೆದ 35 ವರ್ಷಗಳ ಬಿಹಾರದ ರಾಜಕಾರಣದಲ್ಲಿ ಕೇವಲ 4 ಮುಖ್ಯಮಂತ್ರಿಗಳನ್ನು ಬಿಹಾರ ಕಂಡಿದೆ. 90ರಿಂದ 2005 ಲಾಲು ಪ್ರಸಾದ್ ಯಾದವ್ ಮತ್ತು ರಾಬಡಿ ದೇವಿ, 2005ರಿಂದ 2026 ನಿತೀಶ್ ಕುಮಾರ್ 20 ವರ್ಷಗಳ ಕಾಲ, 1 ವರ್ಷ ಮಧ್ಯೆ ಜಿತಿನ್ ರಾಮ್ ಮಾಂಝಿ ಬಿಟ್ಟರೆ ಬೇರೆ ಮುಖ್ಯಮಂತ್ರಿ ಆಯ್ಕೆ ಆಗಿಲ್ಲ. ಈಗ ಚುನಾವಣೆಯಲ್ಲಿ ಒಂದು ಭರ್ಜರಿ ಜಯವನ್ನು ಗಳಿಸಿದ ನಂತರ BJP ಮತ್ತು ನಿತೀಶ್ ಕುಮಾರ್ ನಡುವೆ ಒಂದು ಪೊಲಿಟಿಕಲ್ ಡೀಲ್ ನಡೆದಂತೆ ಸ್ಪಷ್ಟವಾಗಿ ಕಾಣ್ತಿದೆ. ನಿತೀಶ್ ಕುಮಾರ್, ಅಮಿತ್ ಶಾ ಮತ್ತು JP ನಡ್ಡಾ ನಡುವಿನ ಮಾತುಕತೆಯ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ರಾಜ್ಯಸಭಾ ಸದಸ್ಯರಾಗಿ ದಿಲ್ಲಿಗೆ ಬರ್ತಾರೆ. ಕೇಂದ್ರ ಸಚಿವರು ಕೂಡ ಆಗುವಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣ್ತಾ ಇವೆ. BJPಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ತನ್ನ ಮಗನನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ತಕ್ಕಂಥ ಒಂದು ರಾಜಕೀಯ ಯೋಚನೆ ನಿತೀಶ್ ಕುಮಾರಲ್ಲಿದೆ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ಯಾಕಂದರೆ ನೋಡಿ, BJP ಮತ್ತು ನಿತೀಶ್ ಕುಮಾರ್ ನಡುವಿನ ತಿಕ್ಕಾಟದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬಹಳ ದೊಡ್ಡ ಸ್ಟೇಕ್ ಹೋಲ್ಡರನ್ನು ಹೊಂದಿತ್ತು. ನಿತೀಶ್ ಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಲಿಕ್ಕೆ RJDಗೂ ಕೂಡ ಒಪ್ಪಿರಲಿಲ್ಲ, BJPಗೂ ಕೂಡ ಒಪ್ಪಿರಲಿಲ್ಲ. ಆದರೆ ಈ ಒಂದು 2025ರ ಚುನಾವಣೆಯನ್ನು ಭರ್ಜರಿಯಾಗಿ ಜಯಗಳಿಸಿದ ನಂತರ 2030ಕ್ಕೆ ನಿತೀಶ್ ಕುಮಾರ್ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಲಿಕ್ಕಾಗಲ್ಲ. ಹೀಗಿರುವಾಗ JDUಗೊಂದು ಹೊಸ ನಾಯಕತ್ವವನ್ನು ಕೊಡಬೇಕು. ಆದರೆ ಆ ಹೊಸ ನಾಯಕತ್ವವನ್ನು ಮುಖ್ಯಮಂತ್ರಿ ಮಾಡುವ ಪಟ್ಟನ್ನು ಹಿಡಿದ್ರೆ BJP ಒಪ್ಪಲ್ಲ. ತನ್ನ ಪುತ್ರನನ್ನೇ ಮುಖ್ಯಮಂತ್ರಿ ಮಾಡಿದಲ್ಲಿ JDUನಲ್ಲೂ ಕೂಡ ಬಂಡಾಯ ನಡೆಯುವ ಸಾಧ್ಯತೆಗಳು ಹೆಚ್ಚು. ಮಹಾರಾಷ್ಟ್ರದಲ್ಲಾದಂತೆ JDUನ ಕೆಲ ಶಾಸಕರು BJP ಜೊತೆ ಸ್ವಿಚ್ ಓವರ್ ಆಗಿ ನಿತೀಶ್ ಕುಮಾರ್ ಏಕಾಂಗಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತವೆ. ಆ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ BJP ಜೊತೆಗೆ ಒಂದು ಪೊಲಿಟಿಕಲ್ ಡೀಲನ್ನು ಮಾಡಿಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನವನ್ನು ತನ್ನ ಮಗ ನಿಶಾಂತ್ ಕುಮಾರ್ಗೆ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಪೊಲಿಟಿಕಲ್ ಎಕ್ಸ್ಪರ್ಟೈಸ್ ಇಲ್ಲ, ಎಲ್ಲೂ ರಾಜಕೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಂಡವರಲ್ಲ. 2 ದಿನಗಳ ಹಿಂದೆ ಅಷ್ಟೇ JDUನ ಸದಸ್ಯತ್ವವನ್ನು ನಿಶಾಂತ್ ಕುಮಾರ್ ತೆಗೆದುಕೊಂಡಿದ್ದಾರೆ. ಮೊದಲಿಗೆ ರಾಜ್ಯಸಭೆಗೆ ಅವರನ್ನು ಕಳಿಸಲಾಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಆದರೆ ಇವತ್ತು ನಿತೀಶ್ ಕುಮಾರ್ ಅಧಿಕೃತ ಹೇಳಿಕೆಯೊಂದಿಗೆ ಸ್ಪಷ್ಟವಾಗಿದೆ, ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ದಿಲ್ಲಿಗೆ ರಾಜ್ಯಸಭಾ ಸದಸ್ಯರಾಗಿ ಹೋಗಲಿದ್ದಾರೆ. ನಿಶಾಂತ್ ಕುಮಾರ್ ಉಪಮುಖ್ಯಮಂತ್ರಿ ಆಗಲಿದ್ದಾರೆ. BJPಗೆ ಮುಖ್ಯಮಂತ್ರಿ ಸ್ಥಾನ ದೊರೆಯಲಿದೆ. ನಾನು ಆಗಲೇ ಹೇಳಿದಂತೆ ಕಾಂಗ್ರೆಸ್ನ ಜಗನ್ನಾಥ್ ಮಿಶ್ರಾ, ಅದಾದಮೇಲೆ ಲಾಲು ಪ್ರಸಾದ್ ಯಾದವ್ 90ರಲ್ಲಿ ಮುಖ್ಯಮಂತ್ರಿಯಾಗಿ ಬಂದಿದ್ದರು. ಅದಾದ ನಂತರ ರಾಷ್ಟ್ರೀಯ ಪಕ್ಷಗಳಿಗೆ ಬಿಹಾರದ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ. ಈಗ BJPಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಹಾಗಿದ್ದಲ್ಲಿ ಯಾರು? ಬಹುತೇಕ ಮೊನ್ನೆಯ ಚುನಾವಣಾ ಫಲಿತಾಂಶವನ್ನು ಗಮನಿಸಿದರೆ ನಾನ್ ಯಾದವ್ OBC ಕನ್ಸಾಲಿಡೇಷನ್ನ ಕಾರಣದಿಂದ BJP ಮತ್ತು ನಿತೀಶ್ ಕುಮಾರ್ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ರು. ಹೀಗಾಗಿ ಯಾದವೇತರ ಹಿಂದುಳಿದ ವರ್ಗಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆಗಳು ಜಾಸ್ತಿ ಇವೆ. ಸಾಮ್ರಾಟ್ ಚೌಧರಿ ಮೊನ್ನೆ DCM ಆಗಿ ಕೂಡ ಆಯ್ಕೆ ಆಗಿದ್ದರು. ಅವರನ್ನೇ ಮುಖ್ಯಮಂತ್ರಿ ಮಾಡ್ತಾರಾ ಅಥವಾ ಪ್ರತಿ ಬಾರಿ BJPಯ ಹೈಕಮಾಂಡ್ ಮಾಡದಂತೆ ಇನ್ನಷ್ಟು ಹಿಂದುಳಿದ ವರ್ಗದ ಒಂದು ಸರ್ಪ್ರೈಸ್ ಕ್ಯಾಂಡಿಡೇಟ್ ಏನಾದರೂ ಬರುತ್ತಾ ಅಂತಕ್ಕಂಥದ್ರ ಬಗ್ಗೆ ನಿಶ್ಚಿತವಾಗಿ ಚರ್ಚೆಗಳಿವೆ. ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟ ನಂತರ ಬಾಲ್ ವಿಲ್ ಸ್ಟಾರ್ಟ್ಸ್ ರೋಲಿಂಗ್. ಜಂಟಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಲಾಗುತ್ತೆ. ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯುತ್ತೆ. ನಿತೀಶ್ ಕುಮಾರ್ ಒಂದು ಚಾಣಾಕ್ಷ ಸಮೀಕರಣವನ್ನು ಮಾಡಿದ್ದಾರೆ ಅನ್ಸುತ್ತೆ ಶ್ವೇತಾ. ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತನ್ನ ಮಗನನ್ನು ತಂದಿದ್ರೆ ಬಂಡಾಯ ಆಗುವ ಸಾಧ್ಯತೆಗಳು ಜಾಸ್ತಿ ಇದ್ವು. ಹೀಗಾಗಿ ಉಪಮುಖ್ಯಮಂತ್ರಿ ಮಾಡಿದರೆ ಸರ್ಕಾರ ಉಳಿಸಿಕೊಳ್ಳುವ ಜವಾಬ್ದಾರಿ BJPಗಿರುತ್ತೆ. BJPಯು ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಂಟ್ರಮ್ಸ್ಗಳನ್ನು ಮಾಡಲಿಕ್ಕಿಲ್ಲ ಅನ್ನೋದು ನಿತೀಶ್ ಕುಮಾರ್ ಲೆಕ್ಕಾಚಾರ ಇದ್ದಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ಆನರಬಲ್ ಎಕ್ಸಿಟ್ ಅಂತ ಹೇಳ್ಬೋದು. ಅನೇಕ ರಾಜಕಾರಣಿಗಳು ಈ ರೀತಿ ಪ್ಲ್ಯಾನ್ ಮಾಡಲ್ಲ. ನಾವು NT ರಾಮರಾವ್ ಅವರಿಂದ ಹಿಡಿದು ಬೇರೆ ಬೇರೆ ಮುಖ್ಯಮಂತ್ರಿಗಳವರೆಗೆ ನೋಡಿದ್ದೀವಿ. ಅಂತಿಮವಾಗಿ ಅವ್ರದ್ದೇ ಶಿಷ್ಯರು ಅವರ ವಿರುದ್ಧ ಬಂಡಾಯ ಮಾಡ್ತಕ್ಕಂಥ ಸಾಧ್ಯತೆಗಳಿರ್ತವೆ. ನಿತೀಶ್ ಕುಮಾರ್ ಆ ರೀತಿ ಮಾಡದೆ ತಾನು ದಿಲ್ಲಿಗೆ ಹೋಗಿ ತನ್ನ ಮಗನನ್ನು ಉಪಮುಖ್ಯಮಂತ್ರಿ ಮಾಡಿ ಪಾರ್ಟಿಯನ್ನು ಕೂಡ ಉಳಿಸ್ಕೊಂಡು BJPಯ ಹೆಗಲಿಗೆ ಜವಾಬ್ದಾರಿ ನೀಡುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.